ನಮಸ್ಕಾರ ವೀಕ್ಷಕರೇ, ನಾವಿವತ್ತು ದಿಢೀರಾಗಿ 10 ನಿಮಿಷದಲ್ಲಿ ಗರಿಗರಿಯಾಗಿರುವಂಥ ರಾಗಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಬಹುದು ಎಷ್ಟು ತೆಳುವಿಗೆ ಪೇಪರ್ ಥರ ಇದೆ ಈ ದೋಸೆ ಅಂತ ಹೇಳಿ. ಈ ವಿಧಾನದಲ್ಲಿ ದೋಸೆ ಮಾಡೋದ್ರಿಂದ ದೋಸೆ ಬೇಗ ಸಾಫ್ಟ್ ಆಗಲ್ಲ, ಹಾಗೆ ಗರಿಗರಿಯಾಗೇ ಇರುತ್ತೆ. ನೋಡಬಹುದು ಎರಡನೇ ದೋಸೆ ಮಾಡಿದ ಮೇಲೂ ರೆಕಾರ್ಡಿಂಗ್ ಎಲ್ಲ ಮಾಡೋ ಟೈಮ್ ತನಕ ಅರೇಂಜ್ ಮಾಡ್ಕೊಳ್ಳೋ ತನಕನೂ ಮೊದಲನೇ ದೋಸೆ ಹಾಗೂ ಎರಡನೇ ದೋಸೆ ಅಷ್ಟೇ ಕ್ರಿಸ್ಪಿಯಾಗಿದೆ. ಹಾಗಾದರೆ ಕ್ರಿಸ್ಪಿ ಆಗಿರುವಂಥ ರಾಗಿ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ. ರಾಗಿ ದೋಸೆ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ 1 ಕಪ್ ರಾಗಿ ಹಿಟ್ಟು ಹಾಕೋತಿದ್ದೀನಿ. ನೀವು ಮನೇಲಿರೋ ಯಾವುದೇ ಕಪ್ಪು ಲೋಟ ಯಾವುದ್ರಲ್ಲಿ ಬೇಕಾದರೂ ಮೆಜರ್ಮೆಂಟ್ ತೊಗೊಬೋದು. ಯಾವ ಕಪ್ಪಲ್ಲಿ ರಾಗಿ ಹಿಟ್ಟನ್ನ ಮೆಜರ್ ಮಾಡ್ಕೋತಿರೋ ಅದೇ ಕಪ್ಪಲ್ಲಿ ಉಳಿದಿರೋ ಸಾಮಗ್ರಿಗಳು ಕೂಡ ಮೆಜರ್ ಮಾಡ್ಕೊಳ್ಳಿ. 1 ಕಪ್ ರಾಗಿ ಹಿಟ್ಟು ಆದಮೇಲೆ ಅದೇ ಬೌಲಿಗೆ 1 ಕಪ್, ಅದೇ ಕಪ್ಪಲ್ಲಿ 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. 1/4 ಕಪ್ ಮೀಡಿಯಮ್ ರವೆ ಅಥವಾ ಉಪ್ಪಿಟ್ಟು ರವೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಮನೆಯಲ್ಲಿ ಚಿರೋಟಿ ರವೆ ಇದ್ದರೆ 2 ಚಮಚ, ನಾವು ಊಟ ಮಾಡ್ತೀವಲ್ಲ ಆ ಚಮಚದಲ್ಲಿ 2 ಚಮಚ ಚಿರೋಟಿ ರವೆ ಹಾಕಿ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ 1-2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸಣ್ಣದಾಗಿ ತುರ್ಕೊಂಡಿರೋ ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕ್ಕೊಳ್ಳೋಣ. ಮೀಡಿಯಮ್ ಸೈಜಿಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಈ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ಳೋಣ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ದೋಸೆದ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕೋತಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಕೂಡ ಜಾಸ್ತಿ ಹಾಕ್ಕೊಂಡಷ್ಟು ಅದ್ರ ಫ್ಲೇವರ್ ತುಂಬ ಜಾಸ್ತಿ ಚೆನ್ನಾಗಾಗುತ್ತೆ. 3/4 ಚಮಚ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮೊದಲಿಗೆ 2 ಕಪ್ ನೀರು ಹಾಕ್ಕೊಂಡು ಹಿಟ್ಟು ಗಂಟಿಲ್ದಿರೋ ಥರ ಕಲಿಸ್ಕೊಳ್ಳೋಣ. ಈ ರಾಗಿ ದೋಸೆಲಿ ನೀರು ಎಷ್ಟು ಹಾಕೋತೀವಿ ಅದೇ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಟೋಟಲಾಗಿ ನಾನು 2/4 ಕಪ್ ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ 1 ಕಪ್ ರಾಗಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, ಹಾಗೆ 1/4 ಕಪ್ ರವೆ. ಸೊ 2/4 ಕಪ್ ರಾಗಿ ಹಿಟ್ಟು ಅಥವಾ ಹಿಟ್ಟಿಗೆ 4.5 ಕಪ್ ನೀರು ಹಾಕೋಬೇಕಾಗುತ್ತೆ. ಈ ನೀರಿನ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಿಟ್ಟನ್ನ ಗಂಟಿಲ್ದಿರೋ ಥರ ಕಲಿಸ್ಕೊಂಡಾದ್ಮೇಲೆ ಬಾಕಿ ಉಳಿದಿರೋ 2.5 ಕಪ್ನ ನೀರು ಹಾಕ್ಕೊಂಡು ಎಲ್ಲ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವೇನು ಹಿಟ್ಟುಗಳನ್ನ ತೊಗೋತೀವಿ ಅದ್ರ ಡಬಲ್ ನೀರಿನ ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. ನೀರೆಲ್ಲ ಹಾಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಹಿಟ್ಟನ್ನ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕಿಡೋಣ. ಈ ರಾಗಿ ಹಿಟ್ಟು ನೆನೆಯೋ ಟೈಮಲ್ಲಿ ಈ ರಾಗಿ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋಣ. ಟೊಮೆಟೊ ಚಟ್ನಿ ಮಾಡೋಕ್ಕೆ ಒಂದು ಬಾಣಲೆ ಇಟ್ಕೊಳ್ಳೋಣ. ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ 1-1.5 ಚಮಚ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕೋಣ. ಮೀಡಿಯಮ್ ಫ್ಲೇಮಲ್ಲಿ ಬೆಳ್ಳುಳ್ಳಿನ 1 ನಿಮಿಷ ಹುರ್ಕೊಳ್ಳೋಣ. 1 ನಿಮಿಷ ಬೆಳ್ಳುಳ್ಳಿ ಹುರ್ಕೊಂಡಾದಮೇಲೆ ಮೀಡಿಯಮ್ ಸೈಜ್ದು 1 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮಾಗಿ ಕಟ್ ಮಾಡಿಕೊಂಡು ಬಾಣಲಿಗೆ ಹಾಕೋಣ. ಈ ಈರುಳ್ಳಿನೂ 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿನ 2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಇನ್ನೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಖಾರ ಜಾಸ್ತಿ ಬೇಕು ಅನ್ನೋರು ಖಾರದ ಮೆಣಸಿನ್ಕಾಯಿನೂ ಕೂಡ 1-2 ಹಾಕೋಬಹುದು. ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು 1-2 ನಿಮಿಷ ಫ್ರೈ ಆದಮೇಲೆ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ 2 ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗೋ ತನಕ ಬೇಯಿಸ್ಕೊಳ್ಳೋಣ. ಟೊಮೆಟೊ ಎಲ್ಲ ಬೇಯ್ತಿರುವಾಗಲೇ ಇದಕ್ಕೆ ಒಂದು ನಿಂಬೆ ಹಣ್ಣಿನ ಸೈಜಿಂದು ಹುಣಸೆಹಣ್ಣು ಹಾಕ್ಕೊಂಡು ಅದನ್ನು ಟೊಮೆಟೊ ಜೊತೆನೇ ಬೇಯಿಸ್ಕೊಳ್ಳೋಣ. ಟೊಮೆಟೊ ಎಲ್ಲ ಬೆಂದಾದಮೇಲೆ ಸ್ಟವ್ನ ಆಫ್ ಮಾಡಿ ಈ ಟೊಮೆಟೊ ಮಿಕ್ಸರ್ ಸ್ವಲ್ಪ ತಣ್ಣಗಾಗಕ್ಕಿಡೋಣ. ನೋಡಬಹುದು ಟೊಮೆಟೊ ಎಲ್ಲ ತಣ್ಣಗಾಗಿದೆ, ಕೈಯಲ್ಲಿ ಮುಟ್ಟೋ ಅಷ್ಟು ಬೆಚ್ಚಗಾಗಿದೆ. ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕೋಣ.
ಟೊಮೆಟೊ ಎಲ್ಲ ಮಿಕ್ಸಿಗೆ ಹಾಕಿದ ಮೇಲೆ ಈ ಮಿಕ್ಸಿಗೆ ಈಗ 1 ಕಪ್ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ 3/4 ಚಮಚ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಇಲ್ಲಿ ನಾನು ಬಾಣಲಿಗೆ ಸ್ವಲ್ಪ ನೀರು ಹಾಕಿ ಬಾಣಲಿಲಿ ಏನು ಉಳಿದಿರುತ್ತೆ ಅದನ್ನೇ ವಾಪಸ್ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಟೊಮೆಟೊ ಚಟ್ನಿ ರೆಡಿಯಾಗಿದೆ. ಈಗ ಇದನ್ನೆಲ್ಲ ಒಂದು ಬೌಲಿಗೆ ತೆಗೆದಿಟ್ಕೊಂಡು ಒಂದು ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಬಾಣಲಿಗೆ 1-2 ಚಮಚ ರಿಫೈನ್ಡ್ ಆಯಿಲ್ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ 1 ಚಮಚ ಸಾಸಿವೆ ಹಾಕೋಣ. ಸಾಸಿವೆ ಪಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಮಾಡಿಟ್ಕೊಂಡಿರೋ ಒಗ್ಗರಣೆನ ಟೊಮೆಟೊ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ರಾಗಿ ದೋಸೆಗೆ ಒಂದೊಳ್ಳೆ ಕಾಂಬಿನೇಷನ್ ಟೊಮೆಟೊ ಚಟ್ನಿ ರೆಡಿಯಾಗಿದೆ. ಈಗ ದೋಸೆ ಮಾಡ್ಕೊಳ್ಳೋಕ್ಕೆ ಹಂಚನ್ನ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಪ್ಯಾನ್ ಬಿಸಿ ಆದಮೇಲೆ ಪ್ಯಾನಿಗೆ ಸುತ್ತಲೂ 1 ಚಮಚ ಎಣ್ಣೆ ಹಾಕೊಳ್ಳೋಣ. ನಾನ್ ಸ್ಟಿಕ್ ತವ ಆದರೆ ನೀವು ಎಣ್ಣೆ ಹಾಕೊಳ್ಳೋದು ಬೇಕಾಗಲ್ಲ. ಆಮೇಲೆ ದೋಸೆ ಹಾಕಿದ್ಮೇಲೆ ಎಣ್ಣೆ ಹಾಕಬಹುದು. ನಾನ್ ಸ್ಟಿಕ್ ತವ ಇರಲಿಲ್ಲ ಅಂದರೆ ಮೊದಲೇ ಈ ಥರ ಎಣ್ಣೆ ಹಾಕೊಳ್ಳೋಣ. ಆವಾಗ ದೋಸೆ ಈಸಿಯಾಗಿ ಎದ್ದೊಳಕ್ಕೆ ಹೆಲ್ಪ್ ಆಗುತ್ತೆ. ಪ್ಯಾನ್ ಬಿಸಿ ಆದಮೇಲೆ ಫ್ಲೇಮ್ನ ಹೈಯಲ್ಲಿಟ್ಟು ದೋಸೆ ಹಿಟ್ಟನ್ನ ಪ್ಯಾನ್ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಒಂದೇ ಕಡೆ ಹಿಟ್ಟು ಜಾಸ್ತಿ ಬಿತ್ತು ಅಂದರೆ ಪ್ಯಾನ್ ತೊಗೊಂಡು ಪ್ಯಾನ್ನೇ ಈ ಥರ ಮೂವ್ ಮಾಡಿದರೆ ಹಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲೆಲ್ಲ ದೋಸೆ ಹಿಟ್ಟು ಹಾಕ್ಕೊಂಡು ಫಿಲ್ ಮಾಡ್ತಾ ಬರೋಣ. ನನಗೆ ದೋಸೆ ಹಾಕಿದ ಮೇಲೆ ಮುಚ್ಚಳ ಮುಚ್ಚಿ ಒಂದು ಅರ್ಧ ನಿಮಿಷ ಮಾತ್ರ ಮುಚ್ಚಳ ಮುಚ್ಚಿ ಆಮೇಲೆ ಮುಚ್ಚಳನ ತೆಗೆದ್ಬಿಡೋಣ. ಜಾಸ್ತಿ ಹೊತ್ತು ಬಿಟ್ಟರೆ ದೋಸೆ ಫುಲ್ ಸಾಫ್ಟಾಗಿ ಹೋಗುತ್ತೆ. ಸೊ ಅರ್ಧ ನಿಮಿಷ ಮಾತ್ರ ಬಿಟ್ಟು ಮುಚ್ಚಳನ ವಾಪಸ್ ತೆಕ್ಕೊಳ್ಳೋಣ. ಅರ್ಧ ನಿಮಿಷ ಆದಮೇಲೆ ಲಿಡ್ನ ತೆಗೆದು ಇನ್ನೊಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಜಾಸ್ತಿ ಹಾಕಿದಷ್ಟು ದೋಸೆ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ದೋಸೆ ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ ಅನ್ನುವಾಗ ಈಗ ಫ್ಲೇಮ್ನ ಹೈಯಿಂದ ಲೋಗ್ ಮಾಡ್ಕೊಳ್ಳೋಣ. ಅಲ್ಲಿ ತನಕನೂ ದೋಸೆದ ಫ್ಲೇಮು ಹೈಯೇ ಇರಲಿ. ರಾಗಿ ದೋಸೆ ಎಲ್ಲ ಕಡೆ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಈಗ ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ರಾಗಿ ದೋಸೆ ಆಗಿರೋದ್ರಿಂದ ರಾಗಿ ಸ್ವಲ್ಪ ಬೇಯಲಿ ಅಂತ ಹೇಳಿ ಮುಚ್ಚಳ ಮುಚ್ತೀವಿ. ಇಲ್ಲಾಂದರೆ ದೋಸೆ ಮೇಲೆ ಹಾಗೆ ವೈಟ್ ಪ್ಯಾಚಸ್ ಥರ ಕಾಣಿಸೋಕ್ಕೆ ಶುರು ಆಗುತ್ತೆ. ಈಗ ಇನ್ನೊಂದು ದೋಸೆನೂ ಇದೇ ಥರ ಹಾಕೊಳ್ಳೋಣ. ಇಲ್ಲಿ ನಾನು ದೋಸೆಗೆ ಮೊದಲೇ ಎಣ್ಣೆ ಹಾಕೋತಿಲ್ಲ, ಆಮೇಲೆ ಎಣ್ಣೆ ಹಾಕೋತಿದ್ದೀನಿ. ನಾನ್ ಸ್ಟಿಕ್ ಪ್ಯಾನ್ ಆದರೆ ನೀವು ಆಮೇಲೆ ಈ ಥರ ಎಣ್ಣೆ ಹಾಕ್ಕೊಂಡು ನಡೆಯುತ್ತೆ. ಆದರೆ ನಾನ್ ಸ್ಟಿಕ್ ಪ್ಯಾನ್ ಇಲ್ಲ ಅಂದರೆ ಮೊದಲೇ ಎಣ್ಣೆ ಹಾಕ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಪ್ರತಿಯೊಂದು ಸಲ ದೋಸೆ ಮಾಡ್ಕೊಳ್ಳುವಾಗಲೂ ದೋಸೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಹಿಟ್ಟೆಲ್ಲ ಕೆಳಗಡೆ ಹೋಗಿ ಸೆಟ್ಲ್ ಆಗುತ್ತೆ, ನೀರು ಮಾತ್ರ ಮೇಲ್ಗಡೆ ಬಂದಿರುತ್ತೆ. ಸೊ ಹಿಟ್ಟು ನೀರು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡಿಕೊಂಡು ಆಮೇಲೆ ದೋಸೆ ಹಾಕೋಕ್ಕೆ ಶುರು ಮಾಡ್ಕೊಳ್ಳೋಣ. ದೋಸೆ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದೆ ಅನ್ನುವಾಗ ಈಗ ಫ್ಲೇಮ್ನ ಲೋವಲ್ಲಿಟ್ಟು ಪ್ಯಾನ್ನ ಎಲ್ಲ ಕಡೆ ಮೂವ್ ಮಾಡಿಕೊಂಡು ದೋಸೆ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಳ್ಳೋಣ. ನೋಡ್ಬೋದು ಗರ್ಗರಿಯಾಗಿ ಪೇಪರ್ ಥರ ಇರೋ ರಾಗಿ ದೋಸೆ ರೆಡಿಯಾಗಿದೆ. ದಿಢೀರಾಗಿ 10 ನಿಮಿಷದಲ್ಲಿ ಮಾಡುವಂಥ ಗರ್ಗರಿಯಾಗಿರೋ ಪೇಪರ್ ಥರ ಇರೋ ರಾಗಿ ದೋಸೆ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.